ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಪಿ ಯು 2024ರಿಂದ ನಡೆದಂಥ ಕ್ವಶನ್ ಪೇಪರ್ನ ಡೀಟೇಲ್ ಆಗಿ ಸಾಲ್ವ್ ಮಾಡ್ತಾ ಇದ್ವಿ. ಸೊ ಹಿಂದಿನ ಕ್ಲಾಸ್ನಲ್ಲಿ 18ನೇ ಕ್ವಶನ್ವರೆಗೆ ಈಗಾಗಲೇ ಆಗಿದಾವ. ಈಗ ನೆಕ್ಸ್ಟ್ 19ನೇ ಕ್ವಶನ್ದಿಂದ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ. ಯಾಕಂದರೆ ನಾವು ನ್ಯೂ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ಬೇಗನೆ ನೋಟಿಫಿಕೇಷನ್ ಬರ್ತದೆ. ಸೊ ಹಾಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ಸೊ ಬನ್ನಿ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಮೊದಲೇದಾಗಿ ಕ್ವಶನ್ ಏನಿದೆ ಅಂದರೆ ಇಲ್ಲಿ ಈ ಕೆಳಗಿನಗಳನ್ನು ಓದಿ. ಕಲ್ಯಾಣ ಸೋನಾಲಿಕಾ, ಜಯ, ರತ್ನ, ಆಯಾ ರೇಟ್ ಅಂತ ಕೊಟ್ಟಿದ್ದಾರೆ. ಸೊ ಇವುಗಳಲ್ಲಿ ಅಕ್ಕಿಯ ತಳಿ ವಿಧಗಳ ಎಂದರೆ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಅಕ್ಕಿ ತಳಿಗಳು ಯಾವುವು ಇಲ್ಲಿ ಅಂತ ಕೊಟ್ಟಿರ್ತಾರೆ. ಇಲ್ಲಿ ನೋಡೋದಾದರೆ ಇಲ್ಲಿ ಜಯ ಒಂದು ಅಕ್ಕಿ ತಳಿ ಆಗುತ್ತೆ, ಹಾಗೆ ರತ್ನ ಒಂದು ಅಕ್ಕಿ ತಳಿ ಆಗುತ್ತೆ. ಇಲ್ಲಿ ಆಯಾ ರೇಟ್ ಅನ್ನೋದು ಒಂದು ಅಕ್ಕಿ ತಳಿ ಆಗುತ್ತೆ. ಸೊ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ 2 ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಸೊ 20ನೇದ ಶಿಶುವಿನ ಜನನದ ನಂತರ ಸ್ತನ ಗ್ರಂಥಿಗಳಿಂದ ಕ್ಷೀರದ ಸ್ರವಿಸುವಿಕೆ ಮತ್ತು ಬಿಡುಗಡೆಯನ್ನು ಪ್ರಚೋದಿಸಲು ಅತ್ಯಗತ್ಯವಾದ ರಸದೂತವೆಂದರೆ ಇಲ್ಲಿ ಯಾವುದತ್ತೆ ಇಲ್ಲಿ ಕೇಳಿದಾರ. ಸೊ ಇಲ್ಲಿ ಪ್ರೊಲ್ಯಾಕ್ಟಿನ್ ಅನ್ನೋದು ಇಲ್ಲಿ ಆಗುತ್ತೆ. ಆಪ್ಷನ್ 4 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಪ್ರೊಲ್ಯಾಕ್ಟಿನ್ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಮಾನವನ ಹೃದಯದ ಅಂಗಗಳು ಮತ್ತು ಅವುಗಳ ಕಾರ್ಯಗಳನ್ನು ಈ ಕೆಳಗೆ ನೀಡಲಾಗಿದೆ. ಸೊ ಈ ಮೇಲಿನಗಳಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಒಂದು ಮಾತ್ರ ಏನಾಗುತ್ತೆ ಇಲ್ಲಿ ಸರಿಯಾಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಬಲ ಹೃತ್ಕರ್ಣ, ಅಭಿಧಮನಿ, ಬಲ ಹೃತ್ಕರ್ಷಿ. ಸೊ ಇಲ್ಲಿ ಈ ಪಾರ್ಟ್ ಏನಿದೆ ಇದೆಲ್ಲ ಇದು ಬಲ ಹೃತ್ಕರ್ಣ ಇರ್ತದೆ. ನೆಕ್ಸ್ಟ್ ಈ ಪಾರ್ಟ್ ಏನಿದೆಯಲ್ಲ ಇದು ಬಲ ಹೃತ್ಕರ್ಷಿ ಇರ್ತದೆ. ನೆಕ್ಸ್ಟ್ ಈ ಕಡೆ ನೋಡೋದಾದ್ರೆ ಈ ಪಾರ್ಟ್ ಇದ್ದಿದ್ದೆಲ್ಲ ಏನಿದೆ ಇದು ಎಡ ಹೃತ್ಕರ್ಣ ಇರ್ತದೆ. ಸೊ ಈ ಪಾರ್ಟ್ ಏನಿದೆಯಲ್ಲ ಇದು ಎಡ ಹೃತ್ಕರ್ಷಿ ಇದೆ. ಸೊ ಇವುಗಳ ಕಾರ್ಯಗಳನ್ನ ನೋಡಿದಾಗ ಇಲ್ಲಿ ಆಪ್ಷನ್ 2 ಮಾತ್ರ ಆಗ್ತದೆ. ಸೊ ಇಲ್ಲಿ 1 ಮಾತ್ರ ಆಗೋದಿಲ್ಲ. ಸೊ ಇಲ್ಲಿ ದೇಹದ ಭಾಗಗಳಿಂದ ಅಶುದ್ಧ ರಕ್ತ ಸ್ವೀಕಾರ ಆಗುತ್ತೆ, ಹಾಗೆ ದೇಹದ ಭಾಗಗಳಿಂದ ಶುದ್ಧ ರಕ್ತ ಇಲ್ಲಿ ಸ್ವೀಕಾರ ಆಗುತ್ತೆ. ಸೊ ಬಲ ಹೃತ್ಕರ್ಣ ಹಾಗೂ ಎಡ ಹೃತ್ಕರ್ಣ ಇವೆರಡು ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಇದು ಬಲ ಇದ್ದಾಗ, ಬಲ ಹೃತ್ಕರ್ಷಿದಾಗ ಬಲ ಹೃತ್ಕರ್ಣದಿಂದನ ಇಲ್ಲಿ ರಕ್ತವನ್ನಾದ ಪಂಪ್ ಮಾಡುತ್ತೆ. ಇಲ್ಲಿ ಎಡ ಹೃತ್ಕರ್ಷಿ ಒಳಗೆ ಏನೈತಿ, ಎಡ ಹೃತ್ಕರ್ಷಿ ಒಳಗೆ ಎಡ ಹೃತ್ಕರ್ಣದಿಂದನ ಇಲ್ಲಿ ರಕ್ತವನ್ನ ಅದು ಪಂಪ್ ಮಾಡುತ್ತೆ. ಸೊ ಹಾಗಾಗಿ ಸೊ ಇಲ್ಲಿ 2 ಮಾತ್ರ ಇಲ್ಲಿ ಆಗುತ್ತೆ. ಸೊ ಇಲ್ಲಿ ಡೀಟೇಲ್ ಆಗ್ಯದ, ನೀವು ನೋಡ್ಕೋಬಹುದು. ಸೊ ನೆಕ್ಸ್ಟ್ ಕ್ವಶನ್. 2023ರಲ್ಲಿ ವೈದ್ಯಕೀಯ ಮತ್ತು ಶರೀರ ಕ್ರಿಯಾಶಾಸ್ತ್ರ ಕ್ಷೇತ್ರದಲ್ಲಿ COVID-19ಗೆ ಪರಿಣಾಮಕಾರಿಯಾಗಿ mRNA ವ್ಯಾಕ್ಸಿನ್ ಅಭಿವೃದ್ಧಿಪಡಿಸಿ ನೊಬೆಲ್ ಪಾರಿತೋಷಿಕವನ್ನು ಪಡೆದವರು ಯಾರು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಕಾರಿಕೋ ಹಾಗೂ ವೈಸ್ಮ್ಯಾನ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ 2025ರ ನೊಬೆಲ್ ಪ್ರಶಸ್ತಿ ಪಡೆದವರ ಡೀಟೇಲ್ಸ್ ಇಲ್ಲದ. ಸೊ ಹಿಂದಿನ ಕ್ಲಾಸ್ನಲ್ಲಿ ಒಮ್ಮೆ ಪೇಪರ್ನಲ್ಲಿ ಬಂದಂಥ ಫೋಟೋಗಳು ಹಿಡ್ಕೊಂಡು ಡೀಟೇಲ್ ಆಗಿ ಹೇಳಲಾಗಿತ್ತು. ಸೊ ಅವುಗಳನ್ನು ನೀವು ನೋಡ್ಬೋದು, ಹಿಂದಿನ ಕ್ಲಾಸ್ನಲ್ಲಿ ಅದ. ಸೊ ಇಲ್ಲಿ ಮೆಡಿಸಿನ್ ಒಳಗೆ ಇಲ್ಲಿ ಯಾರ್ಯಾರು ಬಂದದ ಅಂದರೆ ಮೇರಿ ಹಾಗೂ ಫ್ರೆಡ್ ರಾಮ್ಸ್ಡಲ್ಗ ಹಾಗೂ ಶಿವೋಮ್, ಇವು 3 ಜನಕ್ಕೆ ಬಂದದ. ಸೊ ಇಲ್ಲಿ ಬಾಹ್ಯ ರೋಗ ನಿರೋಧಕ ಸಹಿಷ್ಣುತೆಗೆ ಸಂಬಂಧಿಸಿದ ಸಂಶೋಧನೆಗಾಗಿ ಇಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇಲ್ಲಿ ಫಿಸಿಕ್ಸ್ ಒಳಗೆ ಜಾನ್ ಕ್ಲಾರ್ಕ, ಮೈಕಲ. ಸೊ ಇಲ್ಲಿ ಫಿಸಿಕ್ಸ್ದಲ್ಲಿ ಜಾನ್ ಕ್ಲಾರ್ಕ, ಮೈಕಲ್ ಡೆವರೇಟಾ, ಜಾನ್ ಮಾರ್ಟಿನೆಸ್, ಇವು 3 ಜನಕ್ಕೆ ಏನೈತಿ ನೊಬೆಲ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸೊ ಇವರ ಎತ್ತರೊಳಗೆ ಇಲ್ಲಿ ವಿದ್ಯುತ್ ಸರ್ಕ್ಯೂಟ್ನಲ್ಲಿ ಮೈಕ್ರೋಸ್ಕೋಪಿಕ್ ಕ್ವಾಂಟಮ್ ಮೆಕ್ಯಾನಿಕಲ್ ಟನಲಿಂಗ್ ಒಳಗೆ ಇವರ ಸಂಶೋಧನೆಗಾಗಿ ಆವಿಷ್ಕಾರಕ್ಕಾಗಿ ಇವರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ನೆಕ್ಸ್ಟ್ ಇನ್ನು ಕೆಮಿಸ್ಟ್ರಿ ಒಳಗೆ ಸುಸುಮು ಕಿಟವಾಗ, ರಿಚರ್ಡ್ ರಾಬಿನ್ಸನ್,
ಹಾಗೆ ಓಮರ್ ಯಾಗಿ ಈ 3 ಜನಕ್ಕೆ ಇಲ್ಲಿ ಕೆಮಿಸ್ಟ್ರಿ ಒಳಗೆ ಕೊಟ್ಟಿರ್ತಾರೆ. ಸೊ ಇಲ್ಲಿ ಇವರ ಮೆಟಲ್ ಆರ್ಗಾನಿಕ್ ಫ್ರೇಮ್ವರ್ಕ್ಸ್ ಅಭಿವೃದ್ಧಿಗಾಗಿ ಇಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇನ್ನು ಸಾಹಿತ್ಯದಲ್ಲಿ ಲಾಸ್ಲೋ ಅವರಿಗೆ ಕೊಟ್ಟಿರ್ತಾರೆ. ಇವರ ಅಪೋಕ್ಯಾಲಿಪ್ಟಿಕ್ ಭಯೋತ್ಪಾದನೆಯ ನಡುವೆಯ ಕಲೆ ಶಕ್ತಿಯನ್ನು ದೃಢೀಕರಿಸುವ ಮನೋಜ್ಞಾನ ಹಾಗೂ ದೂರದೃಷ್ಟಿಯ ಕೃತಿ, ಈ ಒಂದು ಕೃತಿಗಾಗಿ ಇಲ್ಲಿ ಇವರಿಗೆ ಕೊಟ್ಟಿರ್ತಾರೆ. ನೆಕ್ಸ್ಟ್ ಶಾಂತಿ ಪೀಸ್ ಏನೈತಿ ಈ ಮರಿಯಾ ಕೊರಿನಾ ಮಚಾಡೋ ಅವರಿಗೆ ಇದನ್ನು ಕೊಟ್ಟಿರ್ತಾರೆ. ಸೊ ಇವರು ವೆನಿಜುಲಾ ದೇಶದವರ ಆಗಿರ್ತಾರೆ. ನೆಕ್ಸ್ಟ್ ಎಕನಾಮಿಕ್ಸ್ ಅರ್ಥಶಾಸ್ತ್ರದಲ್ಲಿ ಜೋಯಲ್ ಮೊಕೆರಾ, ಫಿಲಿಪಾ ಹಾಗೆ ಪೀಟರ್ ಹೊವಿಟ್ಗೆ ಇಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇವರ ಇನೋವೇಷನ್ ಆಫ್ ಡ್ರೈವನ್ ಎಕಾನಮಿ ಗ್ರೋತ್, ಸೊ ಈ ಒಂದು ನಾವೀನ್ಯತೆ ಚಾಲಿತ ಆರ್ಥಿಕ ಬೆಳವಣಿಗೆ ಈ ಒಂದು ವಿವರಿಸಿದ್ದಕ್ಕಾಗಿ ಇವರಿಗೆ ಇದನ್ನು ಕೊಟ್ಟಿರ್ತಾರೆ. ನೆಕ್ಸ್ಟ್ ಕ್ವಶನ್, ಕರ್ನಾಟಿಕ್ ಯುದ್ಧಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಪರಿಗಣಿಸಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಮೊದಲ ಕರ್ನಾಟಿಕ್ ಯುದ್ಧ, ನೆಕ್ಸ್ಟ್ ಎರಡನೇ ಕರ್ನಾಟಿಕ್ ಯುದ್ಧ, ಮೂರನೇ ಕರ್ನಾಟಿಕ್ ಯುದ್ಧ. ಸೊ ಈ 3 ಕೊಟ್ಟಿದ್ದಾರೆ. ಇಲ್ಲಿ 3ರಲ್ಲಿ ಒಂದನೇ ಕರ್ನಾಟಿಕ್ ಯುದ್ಧ ಇಲ್ಲಿ ಎಕ್ಸ್ಲಾ ಚಾಪೆಲ್ ಅಂತ ಆಗುತ್ತೆ. ನೆಕ್ಸ್ಟ್ ಎರಡನೇದು ಪಾಂಡಿಚೇರಿ ಇದೆ, ಕರೆಕ್ಟ್ ಅದ. ಮೂರನೇದು ಇಲ್ಲಿ ಪ್ಯಾರಿಸ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದು ಮಾತ್ರ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಪ್ರಥಮ ಕರ್ನಾಟಿಕ್ ಯುದ್ಧ ಏನೈತಿ 1746ದಿಂದ ಒಂದು ಸೆಕೆಂಡ್, ಸೊ 46ರಿಂದ 48ರವರೆಗೆ ಇಲ್ಲಿ ಫ್ರೆಂಚರ್ ಮತ್ತು ಬ್ರಿಟಿಷರ ನಡುವೆ ನಡೀತದ. ಸೊ ಇವು ಎಕ್ಸ್ಲಾ ಚಾಪೆಲಾ ಒಪ್ಪಂದದ ಮುಖಾಂತರ ಇದು ಮುಗಿತದ. ನೆಕ್ಸ್ಟ್ ದ್ವಿತೀಯ ಕರ್ನಾಟಕ ಯುದ್ಧ ಏನೈತಿ 1749ರಿಂದ 1754ರವರೆಗೆ ನಡೀತದ. ಸೊ ಇದು ಪಾಂಡಿಚೇರಿ ಒಪ್ಪಂದದ ಮುಖಾಂತರ ಏನೈತಿ ಇದು ಕೊನೆಗೊಳ್ಳುತ್ತೆ. ನೆಕ್ಸ್ಟ್ ತೃತೀಯ ಯುದ್ಧ ಏನೈತಿ 1758ರಿಂದ 1763ರವರೆಗೆ ನಡೀತದ. ಸೊ ಇದು ಪ್ಯಾರಿಸ್ ಒಪ್ಪಂದದ ಮುಖಾಂತರ ಇದು ಕೊನೆಗೊಳ್ಳುತ್ತದೆ. ಸೊ 1760ರಲ್ಲಿ ವಾಂಡಿವಾಶ್ ಕದನ ಆಗುತ್ತೆ. ಸೊ ಇದು ಕೂಡ ಈ ತೃತೀಯ ಕರ್ನಾಟಕ ಯುದ್ಧದೊಳಗೆ ಬರ್ತದೆ. ನೆಕ್ಸ್ಟ್ ಕ್ವಶನ್, ಇಲ್ಲಿ ಭಾರತದಲ್ಲಿ ಗಾಂಧೀಜಿಯವರ ಆರಂಭಿಕ ಹೋರಾಟಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಚಂಪಾರನ್ ಸತ್ಯಾಗ್ರಹ, ಅಹಮದಾಬಾದ್ ಹತ್ತಿಗಿರಣಿ ಮುಷ್ಕರ, ಖೇಡಾ ಸತ್ಯಾಗ್ರಹ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಷ್ಟು ಸರಿಯಾಗಿ ಅದಾವಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ಇಲ್ಲಿ ಚಂಪಾರಣ್ಯ ಸತ್ಯಾಗ್ರಹ ಏನೈತಿ 1917ರಾಗ ಆಗುತ್ತೆ. ಸೊ ಇದನ್ನು ಇಲ್ಲಿ ಮೊದಲ ಗಾಂಧೀಜಿಯವರ ಮೊದಲ ಸತ್ಯಾಗ್ರಹ ಇದಾಗಿರ್ತದೆ. ನೆಕ್ಸ್ಟ್ ಇಲ್ಲಿ ಅಹಮದಾಬಾದ್ ಹತ್ತಿಗಿರಣಿ ಮುಷ್ಕರ ಏನೈತಿ ಇದ ಮೊದಲ ಪ್ರಥಮ ಉಪವಾಸ ಸತ್ಯಾಗ್ರಹ ಆಗಿರ್ತದೆ, ಯಾರ್ದ ಗಾಂಧೀಜಿ ಅವ್ರದ. ನೆಕ್ಸ್ಟ್ ಈ ಚಂಪಾರಣ್ಯ ಸತ್ಯಾಗ್ರಹ ಏನೈತಿ ಇದ ಪ್ರಥಮ ಕಾನೂನು ಭಂಗ ಚಳವಳಿ ಆಗಿರ್ತದೆ, ಇದು ಕರೆಕ್ಟ್ ಅದ. ಸೊ ಇಲ್ಲಿ ಖೇಡಾ ಸತ್ಯಾಗ್ರಹ ಏನೈತಿ ಇದು ಸ್ಥಳೀಯ ಮಟ್ಟದಲ್ಲಿ ಏನೈತಿ ಇದು ಪ್ರಥಮ ಅಸಹಕಾರ ಚಳವಳಿ ಆಗ್ತದೆ. ನೆಕ್ಸ್ಟ್ 1920ರಲ್ಲಿ ಏನೈತಿ ಅದು ರಾಷ್ಟ್ರ ಮಟ್ಟದಲ್ಲಿ ಆಗಿರ್ತದೆ. ಸೊ ಇದು ಡಿಫ್ರೆನ್ಸ್ ಗೊತ್ತಿರಬೇಕು. ಅಹಮದಾಬಾದ್ ಹತ್ತಿಗಿರಣಿ ಮುಷ್ಕರ ಇದು ಸ್ಥಳೀಯ ಮಟ್ಟದಲ್ಲಿ ಆಗಿರ್ತದೆ. ನೆಕ್ಸ್ಟ್ ಇದು ಅಹಮದಾಬಾದ್ ಇದೇನೈತಿ 1918ರಾಗ ಆಗಿರ್ತದೆ. ಇನ್ನೊಂದು ಏನೈತಿ ಅದು 1920ರಲ್ಲಿ ಏನೈತಿ ಅದು ಅಸಹಕಾರ ಚಳವಳಿ, ಸಾರಿ ಇದಲ್ಲ, ಖೇಡಾ ಸತ್ಯಾಗ್ರಹ 1918 ಏನೈತಿ ಇದು ಸ್ಥಳೀಯ ಮಟ್ಟದಲ್ಲಿ. ನೆಕ್ಸ್ಟ್ 1920ರಲ್ಲಿ ಏನೈತಿ ಇದು ರಾಷ್ಟ್ರ ಮಟ್ಟದಲ್ಲಿ ಆಗಿರ್ತದೆ. ಸೊ ಹಾಗಾಗಿ ಖೇಡಾ ಸತ್ಯಾಗ್ರಹ ಪ್ರಥಮ ಅಸಹಕಾರ ಚಳವಳಿ ಮತ್ತು ಅಹಮದಾಬಾದ ಪ್ರಥಮ ಉಪವಾಸ. ಸೊ ಹಾಗಾಗಿ ಇವೆರಡು ಎಕ್ಸ್ಚೇಂಜ್ ಆಗಬೇಕು. ಸೊ ಇಲ್ಲಿ ಒಂದು ಮಾತ್ರ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ದಕ್ಷಿಣ ಭಾರತದಲ್ಲಿ ರೈತವಾರಿ ಪದ್ಧತಿ ಜಾರಿಗೆ ಶ್ರಮಿಸಿದವರು ಯಾರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಲೆಕ್ಸಾಂಡರ್ ರೆಡ್ಡ,
ಥಾಮಸ್ ಮನ್ರೋ ಅನ್ನೋರು ಇಲ್ಲಿ ಕರೆಕ್ಟ್ ಆಗುತ್ತೆ. ಎ ಸಿ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಸಿಸ್ಟಮ್ ಆಫ್ ಅ ಲ್ಯಾಂಡ್ ರೆವಿನ್ಯೂ ಕಲೆಕ್ಷನ್. ಸೊ ಇಲ್ಲಿ ಪರ್ಮನೆಂಟ್ ಸಿಸ್ಟಮ್ ಏನೈತಿ ಇದು ಕಾಯಂ ಜಮೀನ್ದಾರಿ ಪದ್ಧತಿ. ಇದನ್ನು ಲಾರ್ಡ್ ಕಾರ್ನ್ವಾಲಿಸ್ 1793ರಾಗ ತೊಗೊಂಬರ್ತಾನು. ಸೊ ಇದು ಈ ಭಾಗದಾಗ ನೋಡ್ಬೋದು ಇಲ್ಲಿ ಪಶ್ಚಿಮ ಬಂಗಾಳ, ಒಡಿಶಾ, ಬಿಹಾರ, ಜಾರ್ಖಂಡ, ಸೊ ಈ ರಾಜ್ಯಗಳು ಇಲ್ಲಿ, ಹಾಗೆ ಬಾಂಗ್ಲಾದೇಶದ ಇಲ್ಲಿ ತ್ರಿಪುರ, ಇಲ್ಲಿ ಅಸ್ಸಾಮ, ಈ ಭಾಗಗಳು ಇಲ್ಲಿ ಬರ್ತಿದ್ದು. ನೆಕ್ಸ್ಟ್ ರೈತವಾರಿ. ಸೊ ಈ ರೈತವಾರಿ ಏನೈತಿ ಇದು 1820ರಾಗ ಥಾಮಸ್ ಮನ್ರೋ ಹಾಗೂ ಅಲೆಕ್ಸಾಂಡರ್ ರೆಡ್ ಅವರ ತೊಗೊಂಬರ್ತಾರೋ. ಇದು ಇಲ್ಲಿ ಮದ್ರಾಸ್ ಪ್ರಾಂತ್ಯದಲ್ಲಿ ಬರ್ತದ. ಮದ್ರಾಸ್ ಹಾಗೂ ಬಾಂಬೆ ಪ್ರಾಂತ್ಯದಲ್ಲಿ ಇಲ್ಲಿ ಬರ್ತದ. ನೆಕ್ಸ್ಟ್ ಮಹಲ್ವಾರಿ ಇಲ್ಲಿ ನಾರ್ತ್ ಇಂಡಿಯಾದಲ್ಲಿ ಬರ್ತದ. ಉತ್ತರ ಪ್ರದೇಶ, ಪಂಜಾಬ, ಹರಿಯಾಣ ಈ ಭಾಗದಲ್ಲಿ ಇಲ್ಲಿ ಬರ್ತದ. ಸೊ ಈ ಮಹಲ್ವಾರಿ ಪದ್ಧತಿಯನ್ನು ಹಾಲ್ಟ್ ಮೆಕ್ಜಿನ್ ಅನ್ನೋರು ಇದನ್ನ ತೊಗೊಂಬಂದಿರ್ತಾರ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಅದ, ನೀವು ನೋಡ್ಕೋಬಹುದು. ನೆಕ್ಸ್ಟ್ ಕ್ವಶನ್, ಪ್ಯಾರಿಸ್ ಒಲಿಂಪಿಕ್ಸ್ನ 2024ರ ಸಮಾರೋಪ ಸಮಾರಂಭದಲ್ಲಿ ಭಾರತದ ಧ್ವಜವನ್ನು ಹಿಡಿದವರು ಯಾರು ಅಂತ ಕೇಳಿದಾರೆ. ಸಮಾರೋಪ ಅಂದರೆ ಇಲ್ಲಿ ಕ್ಲೋಸಿಂಗ್ ಸೆರೆಮನಿ. ಸೊ ಕ್ಲೋಸಿಂಗ್ ಸೆರೆಮನಿಯಲ್ಲಿ ಇಲ್ಲಿ ಮನು ಭಾಕರ್ ಹಾಗೂ PR ಶ್ರೀಜೇಶ ಇವರ ಅಪ್ಪಣೆತಾರೆ. ಸೊ ಇಲ್ಲಿ ಇವರ ಹಿಡಿದಿರ್ತಾರೋ. ಇಲ್ಲಿ ಇವರು ಹಾಕಿಯನ್ನು ಆಡ್ತಾರೋ. ಇವರ ಶೂಟಿಂಗ್ ಇದ್ರೊಳಗೆ ಇವರು ಅಥ್ಲೆಟ್ ಅದಾರು. ಇವರ ಹಾಕಿ ಆಡ್ತಾರೋ. ನೆಕ್ಸ್ಟ್ ಇದ 2024 ಪ್ಯಾರಿಸ್ ಒಲಿಂಪಿಕ್ಸ್ನ ಓಪನಿಂಗ್ ಸೆರೆಮನಿ ನೋಡೋದಾದ್ರೆ ಇಲ್ಲಿ PV ಸಿಂಧು ಇವರ ಏನೈತಿ ಇವರ ಧ್ವಜಧಾರಿಯಾಗಿರ್ತಾರೋ. ಹಾಗೆ ಇಲ್ಲಿ ಶರತ್ ಕಮಲ್ ಅನ್ನೋರ ಇವರು ಟೆನ್ನಿಸನ್ನು ಆಡ್ತಾರೋ. ಸೊ ಇವರ ಧ್ವಜಧಾರಿ ಆಗಿದ್ರು. ಇಲ್ಲಿ PV ಸಿಂಧು ಇವರ ಬ್ಯಾಡ್ಮಿಂಟನ್ ಆಡ್ತಾರೋ. ಸೊ ಇವರ ಬ್ಯಾಡ್ಮಿಂಟನ್ ಆಡ್ತಾರೋ, ಇವರ ಟೆನ್ನಿಸ್ ಆಡ್ತಾರೋ. ಇವರ ಶರತ್ ಕಮಲ್ ಅಂತ, ಇವರ PV ಸಿಂಧು ಅಂತ. ಸೊ ಇಲ್ಲಿ ನೋಡ್ಬೋದು ನೀವು ಧ್ವಜವನ್ನು ಹಿಡ್ಕೊಂಡು ಹೊಂಟಿದವರು. ಕ್ಲೋಸಿಂಗ್ ಸೆರೆಮನಿ. ನೆಕ್ಸ್ಟ್ 18ನೇ ಲೋಕಸಭೆಯಲ್ಲಿ ಅತ್ಯಂತ ಹೆಚ್ಚು ಸಂಸದರನ್ನು ಹೊಂದಿರುವ ಇಲ್ಲಿ ಪಕ್ಷವನ್ನು ಕೇಳಿದರು. ಸೊ ಪಕ್ಷವನ್ನು ಕೇಳಿದಾಗ ಇಲ್ಲಿ BJP ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಈ NDA ಒಕ್ಕೂಟದಲ್ಲಿ BJP ಅದ, TDP ಅದ, JDU ಅದ, SHA ಅದ, LJP ಅದ, NDA ಅದ, ಅದರ 13 ಅದಾವ. ಸೊ ಇವಷ್ಟು ಕೂಡಿ ಈ NDA ಒಕ್ಕೂಟ ಆಗ್ಯದ. ಸೊ ಈ NDA ಒಕ್ಕೂಟದಲ್ಲಿ ಅತಿ ಹೆಚ್ಚು ಅಂದ್ರೆ ಇಲ್ಲಿ 240 ಸಂಸದರ ಏನೈತಿ BJP ಕಡೆಯಿಂದ ಅದಾರು. ನೆಕ್ಸ್ಟ್ ಇಲ್ಲಿ INDIA ಒಕ್ಕೂಟ ಏನೈತಿ ಇದರಲ್ಲಿ ಕಾಂಗ್ರೆಸ್ದ ಹೆಚ್ಚದವರು 99 ಜನ ಇಲ್ಲಿ ಅದಾರು. ಜುಲೈ 2025 ಪ್ರಕಾರ ಇದಾಗಿರ್ತದ. ನೆಕ್ಸ್ಟ್ ಲೋಕಸಭೆಯಲ್ಲಿ ಆಯ್ತು 542 ಟೋಟಲ್ ಸೀಟ್ ಪ್ರೆಸೆಂಟ್ ಅದಾವ ಅಂದಾಗ. ಇಲ್ಲಿ 240 ಇಲ್ಲಿ ರಾಜ್ಯಸಭೆಯಲ್ಲಿ ನೋಡೋದಾದ್ರೆ ರಾಜ್ಯಸಭೆಯಲ್ಲಿ 99 ಸೀಟ್ ಏನೈತಿ BJP ಅದಾವು. ಇಲ್ಲಿ ಕಾಂಗ್ರೆಸ್ದು 27 ಸೀಟ್ ಅದಾವು. ನೆಕ್ಸ್ಟ್ ಕ್ವಶನ್, ಇಲ್ಲಿ ಪ್ಯಾರಾ ಒಲಿಂಪಿಕ್ಸ್ 2024ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಅವಲೋಕಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ಯಾರಾ ಒಲಿಂಪಿಕ್ಸ್ ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ನಲ್ಲಿ ನಡೀತದೆ. ಸೊ ಪ್ಯಾರಾ ಒಲಿಂಪಿಕ್ಸು ಅಲ್ಲೇ ನಡೆದು, ಹಾಗೆ ಒಲಿಂಪಿಕ್ಸ್ ಕೂಡ ಅಲ್ಲೇ ನಡೆದು. ನೆಕ್ಸ್ಟ್ ಪ್ಯಾರಾ ಒಲಿಂಪಿಕ್ಸ್ 5 ವರ್ಷಗಳಿಗೊಮ್ಮೆ ನಡೀತದೆ. ಸೊ ಇಲ್ಲಿ ತಪ್ಪಾಗ್ಯದ. ನೆಕ್ಸ್ಟ್ 2024 4 ವರ್ಷಕ್ಕೊಮ್ಮೆ ಆಗ್ಬೇಕದ. 2024 ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತದ ಕ್ರೀಡಾಪಟುಗಳು ಮೊದಲ ಬಾರಿಗೆ ಹೆಚ್ಚು ಪದಕವನ್ನು ಗೆದ್ದಿದ್ದಾರೆ. ಹೌದು. ನೆಕ್ಸ್ಟ್ ಕ್ರಮವಾಗಿ ಚೀನಾ, ಬ್ರಿಟನ್, ಅಮೆರಿಕ ಹೆಚ್ಚು ಪದಕಗಳನ್ನು ಗೆದ್ದ 3 ದೇಶಗಳಾಗಿವೆ. ಸೊ ಚೀನಾ, ಬ್ರಿಟನ್, ಅಮೆರಿಕ ಹೆಚ್ಚು ಪದಕಗಳನ್ನು ಗೆದ್ದಿರ್ತಾವ. ಇವು 3 ದೇಶ ಆಗಿರ್ತಾವ. ಇಲ್ಲಿ ನೋಡ್ಬೋದು. ಸೊ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಗೆದ್ದಂಥ ಫೋಟೋ ಅದ. ಸೊ ಪ್ಯಾರಾ ಒಲಿಂಪಿಕ್ಸ್ ಎಲ್ಲ ಇದು. ಸೊ ಇಲ್ಲಿ ಮನು ಭಾಕರ್ ಒಂದು ಗೆದ್ದಿದ್ದು, ಮನು ಭಾಕರ್ ಹಾಗೂ
ಶರಬಜ್ ಜೋತಾ ಇವರು ಶೂಟಿಂಗ್ನಲ್ಲಿ ಇವರು ಗೆದ್ದಿದ್ದು. ಸ್ವಪ್ನಿಲ್ ಕುಸ್ನಾಳೆ ಇವರು ಶೂಟಿಂಗ. ಟೀಮ್ ಇಂಡಿಯಾ ಹಾಕಿ ಗೆದ್ದಿತ್ತು. ನೀರಜ್ ಚೋಪ್ರಾ ಇಲ್ಲಿ ಸಿಲ್ವರ್ ಮೆಡಲ. ಇಲ್ಲಿ ಅಮನ್ ಶರಾವತ ಇಲ್ಲಿ ಕುಸ್ತಿ ರೋಗ ಬಂದಿತ್ತು. ಸೊ ಅತಿ ಹೆಚ್ಚನ್ನು ನೋಡ್ಬೋದು USA ಇಲ್ಲಿ 126 ಪದಕ, ಚೀನಾದ 91 ಪದಕ, ಇಲ್ಲಿ ಗ್ರೇಟ್ ಬ್ರಿಟನ್ನ 65 ಪದಕ. ಸೊ ಹಾಗೆ ಇದು ಗೋಲ್ಡ, ಇದು ಸಿಲ್ವರ, ಇದು ಬ್ರೋಂಜ್ ಕಂಚಿನ ಪದಕ ಇದಾಗಿರ್ತದೆ. ನೆಕ್ಸ್ಟ್ ಕ್ವಶನ್, ಭಾರತವು ತನ್ನ ಪ್ರಥಮ ಬಾಹ್ಯಾಕಾಶ ದಿನವನ್ನು ಈ ಕೆಳಕಂಡ ಯಾವ ದಿನದಿಂದ ಆಚರಿಸ್ತದೆ ಅಂತ ಇಲ್ಲಿ ಕೇಳಿದ್ದಾರೆ. ಆಗಸ್ಟ್ 23, 2024 ಇದನ್ನು ಆಚರಿಸ್ತದೆ. ಹಾಗೆ ನೆಕ್ಸ್ಟ್ ಈ ಸಲ 25 ಕೂಡ ಆಚರಿಸದ. ಸೊ ಇದ್ರ ಬಗ್ಗೆನೂ ನಿಮ್ಗೆ ಗೊತ್ತಿರಬೇಕು. ಸೊ ಈ ದಿನವನ್ನು ಯಾಕೆ ಆಚರಿಸ್ತಾರೆ ಅಂದ್ರೆ ಇಸ್ರೋ ಏನೈತಿ, ಇಸ್ರೋ ಕಡೆಯಿಂದ ಚಂದ್ರಯಾನ 3 ಏನದ ಇದು ಮೂನ್ ಮಿಷನ್. ಇದು ಚಂದ್ರನ ಸೌತ್ ಪೋಲ್ನಲ್ಲಿ ಲ್ಯಾಂಡ್ ಆದ ದಿನ. ಸೊ ಲ್ಯಾಂಡ್ ಆದ ದಿನವನ್ನು ಏನೈತಿ ಇಲ್ಲಿ ಇಂಡಿಯನ್ ಸ್ಪೇಸ್ ಡೇ ಅಂತ ಇಲ್ಲಿ ಮಾಡ್ತಾರೆ. ಸೊ ಇಂಡಿಯನ್ ಸ್ಪೇಸ್ ಡೇ ಅಂತ ಇಲ್ಲಿ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಚಂದ್ರಯಾನ 3 ಬಗ್ಗೆ ಹೇಳೋದಾರ. ಸೊ ಇಲ್ಲಿ ವಿಕ್ರಮ ಲೂನಾರ್ ಲ್ಯಾಂಡರ್ ಇತ್ತು. ಇಲ್ಲಿ ನೋಡ್ಬೋದು ವಿಕ್ರಮ ಇದು ಲ್ಯಾಂಡರ್ ಅದ. ನೆಕ್ಸ್ಟ್ ಪ್ರಜ್ಞಾನ್ ಅನ್ನೋದು ಇದು ರೋವರ್. ಸೊ ಇದು ಪ್ರಜ್ಞಾನ, ಇದು ಒಳಗಿಂದ ಏನೋ ಹೊರಗೆ ಬರ್ತದೆ, ಇಲ್ಲಿ ಇದು ರೋವರ. ನೆಕ್ಸ್ಟು ಇದು ಲ್ಯಾಂಡರ್ ಏನೈತಿ ಇದು ಲ್ಯಾಂಡರ್. ಸೊ ಇದು ವಿಕ್ರಮ. ನೆಕ್ಸ್ಟ್ ಇಲ್ಲಿ ಲಾಂಚ್ ವೆಹಿಕಲ್ ಯಾವುದಿತ್ತು ಅಂದ್ರೆ LVM-3 ಅನ್ನೋದು ಇಲ್ಲಿ ಲಾಂಚ್ ವೆಹಿಕಲ್ ಆಗಿರ್ತದೆ. ಸೊ ಇದು ಎಷ್ಟು kg ಇತ್ತು ಅನ್ನೋದು ಇಲ್ಲಿ ನೋಡ್ಬೋದು ನೀವು. ನೆಕ್ಸ್ಟ್ ಇದ ಇನ್ನೊಂದು ಚಂದ್ರಯಾನ 3 ಏನೈತಿ, ಈ ಚಂದ್ರಯಾನ 3 ಇದ ಯಾವ ದಿನದಿಂದ ಉಡಾವಣೆ ಮಾಡಿದ್ರು ಇದನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ. ಮೊದಲು ಕಮೆಂಟ್ ಮಾಡಿರಿ, ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ವಿಡಿಯೋ ಪಾಸ್ ಮಾಡಿಬಿಟ್ಟು ಕಮೆಂಟ್ ಮಾಡಿರಿ, ಗೊತ್ತಾಗುತ್ತೆ ನಿಮಗೆ. ಈಗ ಯಾವ ದಿನದಿಂದ ಅಂದ್ರೆ ಇದನ್ನ ಜುಲೈ 14 ಇದನ್ನು ಮಾಡ್ತಾರೋ. ಲಾಂಚ್ ಮಾಡಿದ ದಿನ ಜುಲೈ 14, 2023. ಸೊ ಇದನ್ನು ಬರಿಬೇಡ್ರಿ, 2023. ಹಾಗೆ ಚಂದ್ರಯಾನ 1 ಯಾವಾಗ ಮಾಡಿದ್ರು, ಚಂದ್ರಯಾನ 2 ಯಾವಾಗ ಮಾಡಿದ್ರು ಕಮೆಂಟ್ನಲ್ಲಿ ತಿಳಿಸ್ರಿ, ಗೊತ್ತಾಗುತ್ತೆ. ನೆಕ್ಸ್ಟ್ ಭಾರತದ ರಾಷ್ಟ್ರೀಯ ಲಾಂಛನದಲ್ಲಿ ಈ ಕೆಳಕಂಡ ಯಾವ ಪ್ರಾಣಿಗಳು ಕಂಡು ಬರ್ತವೆ ಅಂತ ಇಲ್ಲಿ ಕೇಳಿದಾರೆ. ಸೊ ಇಲ್ಲಿ ಆನೆ ಕಂಡು ಬರ್ತದ, ಸಿಂಹ ಕಂಡು ಬರ್ತದ, ನಂದಿ ಅಂದರೆ ಇಲ್ಲಿ ಎತ್ತು ಅಂತಲೂ ಆಗ್ಬೋದು. ಸೊ ಇಲ್ಲಿ ಇದು ನಂದಿ ಕಂಡು ಬರ್ತದ, ಹಾಗೆ ಕುದುರೆ ಕಂಡು ಬರ್ತದೆ. ಇಲ್ಲಿ ಹುಲಿ ಏನೈತಿ ಕಂಡು ಬರೋದಿಲ್ಲ, ಹಾಗಾಗಿ BCDE ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ಲಾಂಛನವನ್ನು ನೋಡ್ಬೋದು. ಸೊ ಇಲ್ಲಿ ಎತ್ತದ ಅಥವಾ ನಂದಿ ಅದ. ನೆಕ್ಸ್ಟ್ ಇಲ್ಲಿ ಆನೆ ಅದ. ನೆಕ್ಸ್ಟ್ ಇಲ್ಲಿ ಸಿಂಹ ಅದ, ಇಲ್ಲಿ ಅದ. ಇಲ್ಲಿ ಕುದುರೆ ಅದ. ಸೊ ಕುದುರೆ, ಇದು ಸಿಂಹ, ಇದು ಆನೆ, ಇದು ನಂದಿ. ಸೊ ಇವು 4 ಪ್ರಾಣಿಗಳು ಕಂಡು ಬರ್ತಾವ. ಸೊ ನೋಡ್ಬೋದು ಇಲ್ಲಿ ಕುದುರೆ ಅದ, ಇಲ್ಲಿ ನಂದಿ ಅದ. ನೆಕ್ಸ್ಟ್ ಈ ಕೆಳಕಂಡ ಯಾವುದು ಭರತನಾಟ್ಯದ ಅನುಕ್ರಮದ ಭಾಗವಾಗಿಲ್ಲ ಅಂತ ಇಲ್ಲಿ ಕೇಳಿದಾರ. ಸೊ ಭಾಗ ಇಲ್ಲಿ ಕೊಟ್ಟಿರೋದಲ್ಲಿ ಯಾವುದು ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಲರಿಪ್ಪು ಅನ್ನೋದು ನೋಡ್ಬೋದು, ಇದದ. ನೆಕ್ಸ್ಟ್ ವರ್ಣಮ್ ಅನ್ನೋದದ, ಹಾಗೂ ತಿಲ್ಲಾನ ಅನ್ನೋದು ಅದ. ಸೊ B ಮತ್ತು C ಇಲ್ಲಿ ಆಗೋದಿಲ್ಲ. ಸೊ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಅವುಗಳ ಬಗ್ಗೆ ಡೀಟೇಲ್ ಅದ. ಸೊ ಅಲರಿಪ್ಪು ಅಂದರೆ ಏನನ್ನೋದು ನೋಡ್ಬೋದು. ಇಲ್ಲಿ ಪುಷ್ಪಗಳನ್ನು ಅರ್ಪಿಸುವ ಪ್ರದರ್ಶನದ ಆರಂಭಿಕ ಹಂತ ಇದಾಗಿರ್ತದೆ. ನೆಕ್ಸ್ಟ್ ಜತಿಸ್ವರಂ ಅನ್ನೋದು ಸಂಗೀತ ಮತ್ತು ಲಯಬದ್ಧ ಚಲನೆಗಳ ಹೊಂದಿರುವ ಹಂತ ಆಗಿದೆ. ಶಬ್ದಂ ಅನ್ನೋದು ಸಣ್ಣ ಕಥೆಗಳನ್ನು ಪ್ರದರ್ಶಿಸುವ ಹಂತ ಆಗಿದೆ. ವರ್ಣಂ ಅನ್ನೋದು ಪ್ರದರ್ಶನದ ಅತ್ಯಂತ ಮುಖ್ಯ ಮತ್ತು ವಿಸ್ತಾರವಾದ ಹಂತ ಇದಾಗಿದೆ. ಪದಂ ಅನ್ನೋದು ಪ್ರೇಮ ಅಥವಾ ಭಕ್ತಿಯನ್ನು ವ್ಯಕ್ತಪಡಿಸುವ ಭಾವನಾತ್ಮಕ ಹಂತ ಆಗಿದೆ. ಜಾವಳಿ ಅನ್ನೋದು ಪ್ರೇಮದ ಹಾಡುಗಳನ್ನು ಅಭಿವ್ಯಕ್ತಪಡಿಸುವಂಥ ಹಂತ ಆಗಿದೆ. ತಿಲ್ಲಾನ ಅನ್ನೋದು ಲಯಕ್ಕೆ ಹೆಚ್ಚಿನ ಮಹತ್ವ ನೀಡುವ ಒಂದು ಉತ್ಸಾಹಭರಿತ ವೇಗದ ಹಂತ ಇದು ಆಗಿದೆ. ನೆಕ್ಸ್ಟ್ ಇನ್ನು ಇಂಡಿಯಾದಲ್ಲಿ ನೋಡೋದಾದ್ರೆ 8 ಕ್ಲಾಸಿಕಲ್ ಡ್ಯಾನ್ಸಸ್ ಆಫ್ ಇಂಡಿಯಾ ಅದಾವು. ಸೊ ಇಲ್ಲಿ ನೋಡ್ಬೋದು ನೀವು
ಇಲ್ಲಿ ಭರತನಾಟ್ಯಂ ಅನ್ನೋದು ಇಲ್ಲಿ ತಮಿಳುನಾಡದಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ಕಥಕ್ ಅನ್ನೋದು ನಾರ್ತ್ ಇಂಡಿಯಾ ಮೀನ್ಸ್ ಇಲ್ಲಿ ಉತ್ತರ ಪ್ರದೇಶ ಜಾಸ್ತಿ ಕೊಟ್ಟಿರ್ತಾರೆ. ಸೊ ನಾರ್ತ್ ಇಂಡಿಯಾನು ಅನ್ಬೋದು ಮತ್ತು ಉತ್ತರ ಪ್ರದೇಶ ಅಂತಲೂ ನೀವು ತಿಳ್ಕೊಬೋದು. ನೆಕ್ಸ್ಟ್ ಕಥಕ್ಕಳಿ ಅನ್ನೋದು ಇದು ಕೇರಳದಾಗ ಕಂಡು ಬರ್ತದೆ. ಸೊ ಇದನ್ನು ಪುರುಷರು ಮಾಡ್ತಾರೆ. ಸೊ ಪುರುಷರ ನಾಟ್ಯದಾಗಿರ್ತದೆ. ನೆಕ್ಸ್ಟ್ ಕುಚಿಪುಡಿ ಅನ್ನೋದು ಇದು ಆಂಧ್ರ ಪ್ರದೇಶದ ಆಗಿರ್ತದೆ. ನೆಕ್ಸ್ಟ್ ಮಣಿಪುರಿ ಅನ್ನೋದು ಇಲ್ಲಿ ಮಣಿಪುರ ರಾಜ್ಯದ ಆಗಿರ್ತದೆ. ಒಡಿಶಿ ಅನ್ನೋದು ಒಡಿಶಾ ರಾಜ್ಯದ ಆಗಿರ್ತದೆ. ಇಲ್ಲಿ ಮೋಹಿನಿ ಮಟ್ಟಂ ಅನ್ನೋದು ಕೇರಳದ, ಇದನ್ನು ಮಹಿಳೆಯರು ಮಾಡ್ತಾರೆ. ಸೊ ಇಲ್ಲಿ ಕೇರಳದ ಕಥಕ್ಕಳಿಯನ್ನು ಪುರುಷರು ಮಾಡ್ತಾರೆ. ಇಲ್ಲಿ ಕೇರಳದ ಮೋಹಿನಿ ಮಟ್ಟಮನ್ನು ಇಲ್ಲಿ ಮಹಿಳೆಯರು ಮಾಡ್ತಾರೆ. ಸಾತ್ರೆ ಇಲ್ಲಿ ಅಸ್ಸಾಂನಿಂದ ಆಗಿರ್ತದೆ. ನೆಕ್ಸ್ಟ್ 2024 ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ರಾಮ್ಸಾರ್ ತಾಣವಾಗಿ ಹೊಸದಾಗಿ ಸೇರ್ಪಡೆ ಮಾಡಲಾಗಿರುವ ಈ ಕೆಳಕಂಡ ಸ್ಥಳಗಳನ್ನು ಪರಿಗಣಿಸಿ ಅಂತಿದ್ದರು. ಸೊ ಇಲ್ಲಿ ನಂಜರಾಜನ್ ಪಕ್ಷಿಧಾಮದ, ಕಜವೇಲಿ ಪಕ್ಷಿಧಾಮದ ಹಾಗೂ ತವಾ ಜಲಾಶಯದ. ಸೊ ಇದು ನಂಜರಾಮ ಇದ ತಮಿಳುನಾಡು. ನೆಕ್ಸ್ಟ್ ಕಜವೇಲಿ ಇದು ಕೂಡ ತಮಿಳುನಾಡು. ನೆಕ್ಸ್ಟ್ ಇದು ಮಧ್ಯಪ್ರದೇಶ. ತವಾ ಅನ್ನೋದು ಮಧ್ಯಪ್ರದೇಶದಲ್ಲಿದೆ. ಸೊ ಇಲ್ಲಿ ನೋಡ್ಬೋದು ತಮಿಳುನಾಡದ ಕಜವೇಲಿ ಬರ್ಡ್ ಸೆಂಚುರಿ ಇದು ತಮಿಳುನಾಡಿನಲ್ಲಿದೆ. ತವಾ ಇದೇನಿದೆ ಮಧ್ಯಪ್ರದೇಶದಲ್ಲಿದೆ. ಸೊ ಟೋಟಲ್ ಇಲ್ಲಿವರೆಗೆ ಟೋಟಲ್ 93 ರಾಮ್ಸಾರ್ ಸೈಟ್ಗಳು ಇಂಡಿಯಾದಾಗದವ. ಸೊ ಇದು ಗೊತ್ತಿರಬೇಕು. ಟೋಟಲ್ ಇಲ್ಲಿ ಯಾವ ರಾಜ್ಯದಿಂದ ಎಷ್ಟು ಅದಾವ ಅನ್ನೋದು ಇಲ್ಲಿ ನೋಡ್ಬೋದು. ಆಂಧ್ರದ ಒಂದದ. ಸೊ ಮೇನ್ ನಮಗೆ ಬೇಕಾಗಿದ್ದು ಇಲ್ಲಿ ಕರ್ನಾಟಕದ ನೋಡೋದಾದ್ರೆ ಇಲ್ಲಿ ರಂಗನತಿಟ್ಟು ಒಂದದ, ಅಂಕಸಮುದ್ರ ಬರ್ಡ್ ಸೆಂಚುರಿ ಇದೊಂದದ. ನೆಕ್ಸ್ಟ್ ಅಘನಾಶಿನಿ ಇದೊಂದದ, ಮಾಗಡಿ ಕೆರೆ ಇದೊಂದದ. ಸೊ ಇವ 4 ಏನೈತಿ ಇಲ್ಲಿ ಕರ್ನಾಟಕದಲ್ಲಿ ಕಂಡು ಬರ್ತಾವ. ಸೊ ಎಲ್ಲ ಡೀಟೇಲ್ಸ್ ಅದಾವ. PDF ಅನ್ನ ಗ್ರೂಪ್ನಲ್ಲಿ ಟೆಲಿಗ್ರಾಮ್ ಚಾನಲ್ನಲ್ಲಿ ಬರ್ತದೆ, ನೀವು ನೋಡ್ಕೋಬೋದು. ಸೊ ಈ ಪೇಪರ್ ಕಂಪ್ಲೀಟ್ ಆದ ನಂತರ ಏನೈತಿ PDF ಅನ್ನು ಸೆಂಡ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ನೀವು ನೋಡ್ಬೋದು. ಹಾಗೆ ಇಲ್ಲಿ ನೋಡ್ಬೋದು ರಾಮ್ಸಾರ್ ಸೈಟ್ಗಳನ್ನು. ಸೊ ಈ ರಾಮ್ಸಾರ್ ಸೈಟ್ಗಳೊಳಗೆ ಸಲುವಾಗಿ ಒಂದು ದಿನವನ್ನು ಆಚರಣೆ ಮಾಡ್ತಾರೆ. ಜೌಗು ದಿನ ಆಚರಣೆ ಮಾಡ್ತಾರೆ. ಯಾವ ದಿನ ಆಚರಣೆ ಮಾಡ್ತಾರೆ ಅಂದರೆ ಇದನ್ನ ಫೆಬ್ರವರಿಯಲ್ಲಿ ಆಚರಣೆ ಮಾಡ್ತಾರೆ. ಯಾವ ದಿನ ಅನ್ನೋದನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ. ಜೌಗು ದಿನ ವೆಟ್ಲ್ಯಾಂಡ್ ಡೇ ಅಂತ ಕರೀತಾರೆ. ಸೊ ಯಾವ ದಿನ ಅನ್ನೋದನ್ನು ಕಮೆಂಟ್ ಮಾಡಿರಿ. ಸೊ ಯಾವ ದಿನ ಅಂದ್ರೆ ಫೆಬ್ರವರಿ 2ರಂದು ಇದನ್ನು ಮಾಡ್ತಾರೆ. ಸೊ ಇಲ್ಲಿ ನೀವು ಡಯಾಗ್ರಾಮ್ ಮುಖಾಂತರ ನೋಡ್ಬೋದು. ಸೊ ನಮಗೆ ಬೇಕಾಗಿದ್ದು ಮೇನಾಗಿ ಮಾಗಡಿ ಕೆರೆ, ನೆಕ್ಸ್ಟು ರಂಗನತಿಟ್ಟು, ನೆಕ್ಸ್ಟು ಅಂಕಸಮುದ್ರ, ಸೊ ಇಲ್ಲಿ ಡೀಟೇಲ್ ಎಲ್ಲ ಥರ ಅದಾವ. ಇಲ್ಲಿ ಎಲ್ಲ ರಾಜ್ಯದ್ದು ನೀವು ನೋಡ್ಕೋಬೋದು. ಸೊ ಇದು 2024ಗಿಂದ ಫೋಟೋ. ಸೊ ಅವಾಗ 80 ಇದ್ದು, ಈಗ 93 ಅದಾವು. ಸೊ ರೀಸೆಂಟಾಗಿ ಯಾವ ಆ್ಯಡ್ ಆಗ್ಯಾವ ಅಂದ್ರೆ ಇಲ್ಲಿ ನೋಡ್ಬೋದು ನೀವು. ಈ ರೆಡ್ ಕಲರ್ ಏನು ಅದಾವಲ್ಲ, ಸೊ ಇವ ರೀಸೆಂಟಾಗಿ ಆ್ಯಡ್ ಆಗಿದ್ದು. ಸೊ ಇದು ರೀಸೆಂಟಾಗಿ. ಸೊ ಇದು ಕೂಡ ಲಾಂಗ್ವುಡ್ ಕೂಡ ಇದು ರೀಸೆಂಟಾಗಿ. ಹಾಗೂ ರಾಜಸ್ಥಾನದಲ್ಲಿರುವಂಥ ಒಂದಾಗಿತ್ತು. ಸೊ ಇವ 2 ಆಗಿದ್ದು. ಮಧ್ಯಪ್ರದೇಶದಲ್ಲಿ ಸೊ ಆಗಿಲ್ಲ. ಸೊ ನೆಕ್ಸ್ಟ್ ಸೊ ಇಲ್ಲಿ GPS ಸಂಕೇತಗಳ ನಿಖರತೆ ಮತ್ತು ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ಹಾಗೂ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದರೆ ಇಲ್ಲಿ ಇಸ್ರೋ ಸಂಸ್ಥೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ವ್ಯವಸ್ಥೆಯ ಹೆಸರು ಏನಂದರೆ ಇಲ್ಲಿ ಗಗನ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇದನ್ನು GPS ಸಂಕೇತ ನಿಖರತೆ ಮತ್ತು ವಿಶ್ವಾಸಾರ್ಹತೆ ಹೆಚ್ಚಿಸಲು. ಸೊ GPS ಇಲ್ಲಿ ವಿಮಾನಗಳ ಲ್ಯಾಂಡಿಂಗ್ ಸಲುವಾಗಿ ಇದನ್ನು
ಎರಡು ಕೂಡಿಸಿ ಮಾಡಿದ್ದು ಯಾವ್ದ್ಯಾವ್ದು ಅಂದ್ರೆ ಇಲ್ಲಿ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಹಾಗೂ ಇಸ್ರೋ. ಸೊ ಇವೆರಡು ಕೂಡಿ ಜಂಟಿಯಾಗಿ ಮಾಡಿದ್ದು ಯಾವುದಂದ್ರೆ GPS ಎಡೆಡ್ GOO ಅಗ್ರಿಮೆಂಟ್ ನ್ಯಾವಿಗೇಷನ್ ಅನ್ನೋದ ಇಲ್ಲಿ ಆಗುತ್ತೆ. ಸೊ ಗಗನ್ ಅನ್ನೋದು ಇಲ್ಲಿ ಮಾಡಿದ್ದು. ಸೊ ನೋಡ್ಬೋದು ನೀವು ಇದನ್ನ. ನೆಕ್ಸ್ಟ್, ಭಾರತದ ಹಣಕಾಸು ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಭಾರತದ ನವೋದ್ಯಮಗಳನ್ನು ಉತ್ತೇಜಿಸಲು ಏಂಜಲ್ ತೆರಿಗೆಯನ್ನು ರದ್ದುಗೊಳಿಸ್ತಾರೆ. ಸೊ ಈ ಏಂಜಲ್ ತೆರಿಗೆಯನ್ನು ರದ್ದುಗೊಳಿಸಿದಾಗ ಅದರ ದರ ಎಷ್ಟಾಗಿತ್ತು ಅಂದರೆ ಇಲ್ಲಿ 30.9% ಇಲ್ಲಿ ಆಗಿತ್ತು. ಸೊ ಇದನ್ನು ಈಗ ರದ್ದು ಮಾಡಿದ್ದಾರೆ. ಸೊ ಇದನ್ನು 2024 ಯೂನಿಯನ್ ಬಜೆಟ್ನಲ್ಲಿ, ಕೇಂದ್ರ ಬಜೆಟ್ನಲ್ಲಿ ಇದನ್ನು ಅನೌನ್ಸ್ ಮಾಡ್ತಾರೆ. ಸೊ ಅದು ಜಾರಿಗೆ ಯಾವಾಗಿಂದ ಬಂತಂದ್ರೆ ಏಪ್ರಿಲ್ 1, 2025 ಅಂದರೆ ಈ ವರ್ಷದಿಂದ, ಅಂದರೆ 2025-26ನೇ ಫೈನಾನ್ಷಿಯಲ್ ಇಯರ್ನಿಂದ ಇದು ಜಾರಿ ಆಗ್ತದೆ. ಸೊ ಇಲ್ಲಿ ಏಂಜಲ್ ಟ್ಯಾಕ್ಸ್ ಅಂದ್ರೆ, ಏಂಜಲ್ ಟ್ಯಾಕ್ಸ್ ಇಸ್ ದ ಟ್ಯಾಕ್ಸ್ ಇಂಪೋಸ್ಡ್ ಆನ್ ಫಂಡ್ಸ್ ರೈಸ್ಡ್ ಬೈ ದ ಸ್ಟಾರ್ಟಪ್. ಸೊ ಹೊಸ ನವೋದ್ಯಮಗಳೇನೇ ಇರ್ತಾವೆ ಅವುಗಳ ಮೇಲಿನ ಇದು ಟ್ಯಾಕ್ಸ್ ಆಗಿತ್ತು. ಸೊ ಏಂಜಲ್ ಇನ್ವೆಸ್ಟರ್ ಹೈ ನೆಟ್ ಇಂಡಿವಿಜುವಲ್ಸ್ ಹೂ ಇನ್ವೆಸ್ಟ್ ದೇರ್ ಪರ್ಸನಲ್ ಇನ್ಕಮ್ ಇನ್ ಸ್ಟಾರ್ಟಪ್ಸ್, ಅಂದರೆ ಹೊಸ ನವೋದ್ಯಮಗಳ ಮೇಲಿನ ಇದು ಏಂಜಲ್ ಟ್ಯಾಕ್ಸ್ ಇದು ಆಗಿತ್ತು. ಸೊ ಇದನ್ನು ಏನೈತಿ ಈಗ ರಿಮೂವ್ ಮಾಡಿದರು. ನೆಕ್ಸ್ಟ್, ಅನುರಾ ಕುಮಾರ್ ದಿಸ್ನಾಯಕ್ರವರು ಪ್ರಸ್ತುತ ಶ್ರೀಲಂಕಾದ ಅಧ್ಯಕ್ಷರಾಗಿದ್ದಾರೆ. ಸೊ ಅವರು ಈಗಾಗಲೇ ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದವರಾಗಿದ್ದಾರೆ? ಇಲ್ಲಿ ಜನತಾ ವಿಮುಕ್ತಿ ಪೆರಮುನ ಅನ್ನೋ ಒಂದು ಪಕ್ಷಕ್ಕೆ ಇವರು ಸೇರಿದ್ದಾರೆ. ಸೊ ಇವರು 10ನೇ ಪ್ರೆಸಿಡೆಂಟ್ ಆಫ್ ಶ್ರೀಲಂಕಾ ಅನ್ನೋದು ಇಲ್ಲಿ ನಿಮ್ಗೆ ಗೊತ್ತಿರಬೇಕು. ಸೊ ಇಲ್ಲಿ ಶ್ರೀಲಂಕಾದ, ಸೊ ನೋಡ್ಬೋದು ನೀವು. ಸೊ ಗಲ್ಫ್ ಆಫ್ ಮನ್ನಾರ ಇಲ್ಲದ. ಸೊ ಈ ಶ್ರೀಲಂಕಾದ ರಾಜಧಾನಿ ಯಾವುದು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಸೊ ಕಮೆಂಟ್ನಲ್ಲಿ ತಿಳಿಸ್ತೆ ಅನ್ನೋದು ನಿಮ್ಗೆ ಏನೈತಿ ಮರೆಯೋದಿಲ್ಲ. ಸೊ ಇನ್ನೊಂದು ಸಲ ಇದು ಮಾಡಿದಾಗೂ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ 36ನೇ ಕ್ವಶನ. ಸೊ ಇಲ್ಲಿಗೆ ಕ್ಲಾಸನ್ನು ಮುಗಿಸೋಣ. ಸೊ ಟೈಮ್ ಆಗಿದೆ. ಸೊ ಮತ್ತೆ ನಿಮ್ಗೆ ಇನ್ನೂ ಏನಾದರೂ ಕ್ಲಾಸ್ ಬಗ್ಗೆ ಅಥವಾ ಎಕ್ಸಾಮ್ ಬಗ್ಗೆ ಏನಾದರೂ ಡೌಟ್ಗಳಿದ್ದರೆ ನೀವು ಕಮೆಂಟ್ನಲ್ಲಿ ತಿಳಿಸ್ರಿ. ಸೊ ನನಗೆ ಗೊತ್ತಿರುವಷ್ಟು ನಾನು ಹೇಳ್ತಾನು. ಹಾಗೆ ನಿಮ್ಮ ಫ್ರೆಂಡ್ಸ್ನೊಂದಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಮತ್ತು ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಇಲ್ಲಿಗೆ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದ.